ಈ ವಿಡಿಯೋದಲ್ಲಿ ತೋರಿಸ್ತಿರುವ ಪ್ರಾಪರ್ಟಿ ಹೈಲೈಟ್ಸ್ ಬಗ್ಗೆ ಹೇಳೋದಾದ್ರೆ, ಟಾರ್ ರೋಡ್ಗೆ ಡೈರೆಕ್ಟ್ಲಿ ಅಟ್ಯಾಚ್ಡ್ ಆಗಿದೆ. ಅಡಿಕೆ ಹಾಗೂ ತೆಂಗು ಬೆಳೆಗಳಿರುವ ತೋಟ, ಕೆರೆ ಹತ್ತಿರದಲ್ಲೇ ಇರೋದ್ರಿಂದ ಉತ್ತಮ ನೀರಾವರಿ ಸೌಲಭ್ಯ ಇರುವ ಪ್ರದೇಶ, ವಿಲೇಜ್ಗೆ ಅಟ್ಯಾಚ್ಡ್ ಆಗಿದೆ ಹಾಗೂ ಸ್ಟೇಟ್ ಹೈವೇಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಇಂತಹ ಎಲ್ಲ ಸೌಲಭ್ಯ ಹೊಂದಿರುವ 1 ಎಕರೆ 34 ಗುಂಟೆಯ ಅಡಿಕೆ ಹಾಗೂ ತೆಂಗು ಇರುವ ತೋಟದ ಕಂಪ್ಲೀಟ್ ಪಿನ್ ಟು ಪಿನ್ ಡೀಟೇಲ್ಸ್ ನಾವು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಾವು ನೀಡಿರುವ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ನಮಸ್ಕಾರ ಸ್ನೇಹಿತರೆ, ತುಮಕೂರು ರಿಲೇಟಿವ್ಸ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಪ್ರಾಪರ್ಟಿ ಅಪ್ಡೇಟ್ಸ್ ನಿಮಗೆ ರೆಗ್ಯುಲರ್ ಆಗಿ ಸಿಗ್ತಾನೆ ಇರುತ್ತೆ. ದೌಬಸ್ಪೇಟೆಯಿಂದ ಮಧುಗಿರಿ ರೋಡ್ನಲ್ಲಿ ಬರೋ ಈ ಎತ್ತಿನಹೊಳೆ ಆಕ್ವಾಡಕ್ಟ್ನ ಕ್ರಾಸ್ ಮಾಡಿ ಸ್ವಲ್ಪ ದೂರದಲ್ಲೇ ಡಿವಿಯೇಷನ್ ತಗೊಂಡು ಸುಮಾರು 2 ಕಿಲೋಮೀಟರ್ ಅಷ್ಟು ಹೋದರೆ ಇದೇ ಟಾರ್ ರೋಡ್ಗೆ ಅಟ್ಯಾಚ್ಡ್ ಆಗಿರುವ 1 ಎಕರೆ 34 ಗುಂಟೆಯ ಅಡಿಕೆ ಹಾಗೂ ತೆಂಗು ಇರುವ ಈ ತೋಟ ಸಿಗತ್ತೆ. ಈ ಪ್ರಾಪರ್ಟಿ ಹೊರಗಡೆಯಿಂದ ನೋಡೋದಾದ್ರೆ, ಒಂದು ಸೈಡ್ನಲ್ಲಿ ಕೆರೆ ನೀರಿನ ಕಾಲುವೆ ಇದೆ. ಟಾರ್ ರೋಡ್ಗೆ ಅಟ್ಯಾಚ್ಡ್ ಆಗಿರೋ ಈ ಪ್ರಾಪರ್ಟಿ ರೋಡ್ ಫೇಸಿಂಗ್ ಬಂದು ಸುಮಾರು 250ರಿಂದ 300 ಅಡಿಗಳಷ್ಟಿದೆ. ಮತ್ತೆ ಇದು ಕಾರ್ನರ್ ಪ್ರಾಪರ್ಟಿ. ಈ ಪ್ರಾಪರ್ಟಿಯ ಪಕ್ಕದಲ್ಲೇ ಒಂದು ಮಣ್ಣಿನ ಸಬ್ ರೋಡ್ ಕೂಡ ಇದೆ. ಈ ಪ್ರಾಪರ್ಟಿಯ ಸುತ್ತಲೂ ಫೆನ್ಸಿಂಗ್ ಆಗಿದೆ. ಹಾಗೆ ಈ ಪ್ರಾಪರ್ಟಿ ರೋಡ್ ಲೆವೆಲಿಂದ ಸುಮಾರು 3ರಿಂದ 4 ಅಡಿಗಳಷ್ಟು ಡೌನ್ನಲ್ಲಿದೆ. ಹಾಗೆ ಈ ಪ್ರಾಪರ್ಟಿ ವಿಲೇಜ್ಗೂ ಕೂಡ ತುಂಬ ಹತ್ತಿರದಲ್ಲೇ ಇದೆ. ಬನ್ನಿ ಒಳಗಡೆ ಹೋಗಿ ಬೆಳೆಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಪ್ರಾಪರ್ಟಿ ರೋಡ್ ಲೆವೆಲಿಂದ ಸ್ವಲ್ಪ ಡೌನ್ನಲ್ಲಿ ಇರೋದ್ರಿಂದ ಎಂಟ್ರೆನ್ಸ್ನಲ್ಲೇ ಸ್ಟೆಪ್ಸ್ಗಳಿದೆ. ಈ ಸ್ಟೆಪ್ಸ್ಗಳನ್ನ ಇಳಿದು ಕೆಳಗಡೆ ಹೋದರೆ ಈ ಸ್ಟೆಪ್ಸ್ಗಳ ಪಕ್ಕದಲ್ಲೇ ಒಂದು ಬಾವಿ ಕೂಡ ಇದೆ. ನೋಡಿ, ಈ ಬಾವಿನಲ್ಲಿ ನೀರು ಎಷ್ಟು ಮೇಲೇನೆ ಇದೆ. ಅಂದರೆ ಉತ್ತಮ ನೀರಾವರಿ ಇರುವ ಪ್ರದೇಶ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಮಳೆಗಾಲದಲ್ಲಂತೂ ನೀರು ಈ ಬಾವಿಯ ಮೇಲ್ಮಟ್ಟಕ್ಕೆ ಬರುತ್ತೆ. ಇನ್ನು ಬೆಳೆಗಳ ಬಗ್ಗೆ ಹೇಳೋದಾದರೆ, 1,000 ಅಷ್ಟು ಅಡಿಕೆ ಮರಗಳಿದೆ. ಸುಮಾರು 4 ವರ್ಷದ ಸಸಿಗಳಿಂದ ಹಿಡಿದು 25 ವರ್ಷದ ಮರಗಳವರೆಗೂ ಇದೆ. ಆಲ್ಮೋಸ್ಟ್ 90% ಬೆಳೆಗಳು ಆಲ್ರೆಡಿ ಫಲ ಕೊಡ್ತಾ ಇರೋದು. ಹಾಗೆ ಬಾರ್ಡರ್ನಲ್ಲಿ ಹಾಕಿರೋ ಸುಮಾರು 50 ತೆಂಗಿನ ಮರಗಳು ಕೂಡ ಇದೆ. ಅದರಲ್ಲಿ ಒಂದು 20% ಕೇವಲ 3 ವರ್ಷದ ಸಸಿಗಳು, ಹಾಗೆ ಇನ್ನು ಮಿಕ್ಕಿದ ಮರಗಳು ಸುಮಾರು 25ರಿಂದ 30 ವರ್ಷ ಹಳೆಯದ್ದು. ಈ ಅಡಿಕೆ ಹಾಗೂ ತೆಂಗಿನ ಜೊತೆಗೆ ಸ್ವಲ್ಪ ಬಾಳೆ ಇದೆ. ಜೊತೆಗೆ 2 ಹಲಸಿನ ಮರಗಳು ಕೂಡ ಇದೆ. ಇನ್ನು ನೀರಿನ ವ್ಯವಸ್ಥೆ ಅಂದರೆ ಎಂಟ್ರೆನ್ಸ್ನಲ್ಲಿರೋ ಬಾವಿ ಜೊತೆಗೆ ಒಂದು ಬೋರ್ವೆಲ್ ಕೂಡ ಇದೆ. ಈ ಬೋರ್ವೆಲ್ನಲ್ಲೂ ಕೂಡ ಒಳ್ಳೆ ನೀರಿದೆ. ಈ ಪ್ರಾಪರ್ಟಿನಲ್ಲಿ ಡ್ರಿಪ್ ವ್ಯವಸ್ಥೆ ಮಾಡಿಸಿಲ್ಲ. ಯಥೇಚ್ಛವಾಗಿ ನೀರಿರೋದ್ರಿಂದ ಪೈಪ್ಲೈನ್ ಮಾಡಿಸಿ ಪೂರ್ತಿ ತೋಟಕ್ಕೆ ನೀರನ್ನ ಹಾಯಿಸ್ತಾ ಇದ್ದಾರೆ. ಬಾವಿನಲ್ಲೂ ಕೂಡ ಒಂದು ಮೋಟರ್ನ ಹಾಕಿ ನೀರನ್ನು ತೋಟಕ್ಕೆ ಬಿಡ್ತಾ ಇದ್ದಾರೆ. ಕೆರೆ ಹಾಗೂ ಕೆರೆಯ ನೀರಿನ ಕಾಲುವೆ ಪಕ್ಕದಲ್ಲೇ ಹೋಗಿರೋದ್ರಿಂದ ಸಾಕಷ್ಟು ನೀರಿನ ಲಭ್ಯತೆ ಇದೆ ಅಂತಲೇ ಹೇಳ್ಬೋದು. ಈ ಪ್ರಾಪರ್ಟಿ ರೋಡ್ ಲೆವೆಲ್ಗಿಂತ ಸ್ವಲ್ಪ ಕೆಳಗಡೆ ಇರೋದ್ರಿಂದ, ಹಾಗೆ ಉತ್ತಮ ನೀರಾವರಿ ವಾತಾವರಣ ಇರೋದ್ರಿಂದ ಒಂಥರ ಮಲೆನಾಡಿನಲ್ಲಿ ಇರೋ ಫೀಲ್ ಕೊಡ್ತಾ ಇದೆ. ಮತ್ತು ಈ ಪ್ರಾಪರ್ಟಿನಲ್ಲಿ ಒಂದು
ಪುಟ್ಟ ರೂಮ್ ಇದೆ. ಇದು ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ಸ್, ಯಾವುದೇ ಕಾನೂನು ತೊಡಕುಗಳಿಲ್ಲ, ರಿಜಿಸ್ಟ್ರೇಷನ್ಗೆ ರೆಡಿ ಇದೆ. ಇದು ಫಲವತ್ತಾದ ಕೆಂಪು ಮಣ್ಣಿನ ಭೂಮಿ. ಈ ಪ್ರಾಪರ್ಟಿ ಚೆನ್ನಾಗಿದೆ ಬಟ್ ಚಿಕ್ಕದಾಯಿತು ಅನ್ನೋರಿಗೆ ಈ ಪ್ರಾಪರ್ಟಿ ಹಿಂಭಾಗದಲ್ಲಿರೋ 1.25 ಎಕರೆಯಷ್ಟು ಖಾಲಿ ಜಾಗ ಕೂಡ ಮಾರಾಟಕ್ಕೆ ಲಭ್ಯ ಇದೆ. ಅಂದರೆ ಎಕ್ಸ್ಟೆನ್ಷನ್ಗೆ ಆಪ್ಷನ್ ಕೂಡ ಇದೆ. ಟೋಟಲ್ 3 ಎಕರೆ ಆಗಿ ಎಕ್ಸ್ಟೆಂಡ್ ಮಾಡ್ಬೋದು. ಬೇಡ ಅಂದರೆ ಈ 1 ಎಕರೆ 34 ಗುಂಟೆ ಇರೋ ಈ ತೋಟ ಅಷ್ಟೇ ಕೂಡ ನೋಡಬಹುದು. ಈ ಪ್ರಾಪರ್ಟಿಯ ಲೊಕೇಶನ್ ಹಾಗೂ ಪ್ರೈಸ್ ಬಗ್ಗೆ ಹೇಳೋದಾದರೆ, ಈ ಪ್ರಾಪರ್ಟಿ ಲೊಕೇಶನ್ ಬಂದು ದಾಬಸ್ಪೇಟೆ ಮಧುಗಿರಿ ರೋಡ್ನಲ್ಲಿ ಬರೋ ತುಮಕೂರು ಜಿಲ್ಲೆಯ ಊರ್ಡಿಗೆರೆ ಹತ್ರ ಬರುತ್ತೆ. ಸ್ಟೇಟ್ ಹೈವೇಯಿಂದ ಜಸ್ಟ್ 2 ಕಿಲೋಮೀಟರ್ ಆಗುತ್ತೆ. ದಾಬಸ್ಪೇಟೆಯಿಂದ 26 ಕಿಲೋಮೀಟರ್ ಆಗುತ್ತೆ. ಹಾಗೆ ಬ್ಯಾಂಗ್ಳೂರು ಯಶವಂತಪುರಿಂದ 70 ಕಿಲೋಮೀಟರ್ ಆಗುತ್ತೆ. ಇನ್ನು ತುಮಕೂರಿಂದ ನೋಡೋದಾದರೆ 22 ಕಿಲೋಮೀಟರ್ ಆಗುತ್ತೆ. ಈ ಪ್ರಾಪರ್ಟಿಯ ಪ್ರೈಸ್ ಬಂದು ಲಂಸಮ್ನಲ್ಲಿ 2.5 ಕೋಟಿ ಹೇಳ್ತಾ ಇದ್ದಾರೆ. ಪ್ರೈಸ್ ನೆಗೋಷಿಯಬಲ್ ಇದೆ. ಈ ಪ್ರಾಪರ್ಟಿ ವಿಸಿಟ್ನ ಸ್ಕೆಡ್ಯೂಲ್ ಮಾಡ್ಕೊಳ್ಳೋಕ್ಕೆ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತುಮಕೂರು ರಿಯಲ್ಟರ್ಸ್ನ ಸಂಪರ್ಕ ಮಾಡಿ. ಮತ್ತೊಂದು ಪ್ರಾಪರ್ಟಿ ಡೀಟೇಲ್ಸ್ನೊಂದಿಗೆ ಮತ್ತೆ ಭೇಟಿ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಪೂರ್ತಿಯಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.